ನಾನು ವಿಶಾಲ್ ಕಿರಣ್ ಅಂತ. ಇದು ನನ್ನ ಫಸ್ಟ್ ಮೂವಿ. ಫಸ್ಟು ಜಿಮ್ ಟ್ರೈನರಿಂದ ಏರೋಬಿಕ್ಸ್ ಟ್ರೈನರ್, ಆಮೇಲೆ ಫಿಟ್ನೆಸ್ ಮಾಡೆಲ್, ಆಮೇಲೆ ಮೂವಿಗೆ ಸೆಲೆಕ್ಟ್. ಇಷ್ಟು ನನ್ನ ಜರ್ನಿ. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಸರ್, ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ, ಒಂದು ಸಿ ಐ ಡಿ ಆಫೀಸರ್ ಜರ್ನಿ, ಅಂಡರ್ವರ್ಲ್ಡ್ ಆಕ್ಟಿವಿಟೀಸಲ್ಲಿ ಏನು ನಡೆಯುತ್ತೆ, ನನಗೇನಾಗಿತ್ತು, ಅದೊಂದು ಜರ್ನಿ ಇದೆ. ಅದರಲ್ಲಿ ಎಲ್ಲ ಬಂದು ಹೋಗುತ್ತೆ. ನೀವೇ ಡ್ರಗ್ಸ್ ಅಂತ ಕೇಳಿರಲ್ಲ, ಅದನ್ನೂ ಇದೆ ಸ್ವಲ್ಪ. ಎಲ್ಲ ಥರನೂ ಒಬ್ಬ ಮಾಫಿಯಾ ಅಂದರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ. ಪ್ರಿಪರೇಷನ್ ಯಾವ ಥರ ಇತ್ತು ನಿಮ್ಮ ಕ್ಯಾರೆಕ್ಟರ್ಗೆ? ಸರ್, ಜೀವನ್ ಸರ್ ಹೇಳಿದ್ರು ಫಸ್ಟೇ, ನೀವು ನೋಡಿದ್ರಲ್ಲ ಟೀಸರಲ್ಲಿ, ನನಗೆ ಆಫೀಸರ್ ಆಗಿದ್ದಾಗ ಒಂದು 6 ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು 3 months ಆಯಿತು. ಮತ್ತೆ ಈಗ ಆ್ಯಕ್ಟಿಂಗ್ ಅಂತ ನಾವು ಬಂದಾಗ ಆ್ಯಕ್ಟಿಂಗ್ ಈ ಮೂವಿಗೆ ಅಂತ ಒಂದು 3 months ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ. ಆಮೇಲೆ ಸ್ಟಂಟ್ ಅಂತಲೂ ಅಷ್ಟೇ ಒಂದು 3 to 4 months ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬ ಯೂಸ್ ಆಗಿದೆ. ಮತ್ತೆ ಮೇನ್ ಥಿಂಗ್ ಫೈಟ್ ಅಂತ ಸೂಪರ್ ಆಗಿದೆ. ನೀವು ಕನ್ನಡದವರೇ? ಎಸ್ ಸರ್. ಭಾಷೆ ಸ್ವಲ್ಪ ಚೇಂಜಸ್ ಕಾಣಿಸ್ತದೆ. ಮಂಡ್ಯದಲ್ಲ ಸರ್. ಬಟ್ ಮಂಗಳೂರು ಥರ ಕಾಣಿಸ್ತದೆ. ಎಸ್, ಹಾಗೆ ನಮ್ಮ ಶ್ರೀಧರ್ ಸರ್. ಸ್ನೇಹಿತರೆ, ಪ್ರಿಂಟು, ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ, ಮತ್ತು ನೀವು ಮೂರರಲ್ಲೂ ಇದ್ದೀರಾ ಸರ್, ನೆಚ್ಚಿನ ಛಾಯಾಗ್ರಾಹಕರೇ ಮತ್ತು ಬ್ಲ್ಯಾಕ್ ಶೀಪ್ ಗ್ಯಾಂಗ್ ಮೆಂಬರ್ಸ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, DOP ಅವರಿಗೆ. ಅದ್ಭುತವಾದ ಸಾಂಗು, ಟೀಸರ್, ಟ್ರೈಲರ್ ಎಲ್ಲ ನೋಡಿದ್ವಿ. ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ, ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ. ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅವನೇನೋ ಸಪ್ರೇಟ್ ಆಗಿರ್ತೀವಿ, ಅವನೊಂದು ಡಿಫ್ರೆಂಟು, ಅನ್ಯೂಶಲ್, ಅವನು ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್. ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲಕ್ ಅಂತೀವಿ, ವೈಟ್ ಅಂದರೆ ಪೀಸ್, ಶಾಂತಿ ಅಂತೀವಿ. ಈ ಥರ ಏನೇನೋ ಇದೆ. ಜನಗಳನ್ನು ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಸೊ ಬ್ಲ್ಯಾಕ್ ಹ್ಯಾಸ್ ನಾವು ತುಂಬ ಯೂಸ್ ಮಾಡ್ತೀವಿ. ದೋ ವಿ ಡಿಸ್ಲೈಕ್, ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ? ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಜನರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ? ಮಿಕ್ಕಿದ್ದೆಲ್ಲ ಆಲ್ ಅದರ್ ವಿಬ್ಗಾರ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್. ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿಟ್ಟು ಅಂತ ಹೇಳಿದ್ದಾರೆ. ನಾನು ಅಂದ್ಕೊಂಡಿರೋ ಥರ, ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು. ಆ ಸನ್ನಿವೇಶದಲ್ಲಿ ನಾನಿಲ್ಲ. ಇಲ್ಲದೇ ಇದ್ದರೂ ಐ ಆಮ್ ಶೂರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ. ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ. ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ. ಅಂದರೆ ಮನಸ್ಸಿನಲ್ಲಿ ಒಂಥರ ಕಪ್ಪು ಛಾಯೆ. ಅಂದರೆ ಏನದು, ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು, ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿದೆ. ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು, ಅಸಹನೆ, ಅಸೂಯೆ, ನಮ್ಮ ಪ್ರತಿಷ್ಠೆ ಇರ್ಬೋದು, ಕೋಪ. ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ, ಯಾರ ಕೈಲೂ ಹೇಳೋಕ್ಕಾಗದೇ ಇರುತ್ತೆ. ಸೊ ದಟ್ ಈಸ್ ಬ್ಲ್ಯಾಕ್. ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ. ನಾವು ಹೊರಗಡೆ ತೋರಿಸ್ಕೊಳ್ಳಲ್ಲ. ವಿ ವೇರ್ ಎ ಡಿಫರೆಂಟ್ ಕಲರ್. ಅಂದರೆ ಬರೀ ಕಾಸ್ಟ್ಯೂಮ್ ಅಂತಲ್ಲ, ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ನಮ್ಮ ಮನಸ್ಸಿನಲ್ಲಿರುವ ಬ್ಲ್ಯಾಕನ್ನು ತೋರಿಸ್ಕೊಳ್ಳೋದಿಲ್ಲ. ಸೊ ಜನರಲಿ ಈ ಕಥೆಯ, ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ, ಜನರಲಿ ಈ ಕಥೆ ಅಂತಲ್ಲ, ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ. ದರ್ ಇಸ್ ಎ ಕಪ್ಪು ಛಾಯೆ ಹೇಳಿದ್ನಲ್ಲ, ಲಾಟ್ ಆಫ್ ಪಾಯಿಂಟ್ಸ್. ಅವನಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದಾನೆ, ಅದನ್ನು ಕಂಡುಹಿಡಿಯೋದೇನು, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಂಡುಹಿಡಿಯೋದಿದೆಯಲ್ಲ,
ಅದೇ ಈ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು ಅದೇ ಇದರ ಮೂಲ ಅಂತ. ಯಾಕಂದರೆ ನಾನೇ 2 ಮಾತಾಡಿದ್ದೇನೆ, ವಿಚ್ ಐ ಆಮ್ ಶ್ಯೂರ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಹಿಯರ್, ವಿಚ್ ಈಸ್ ಟ್ರೈಲರ್ ನೋಡಿದ್ದೀರ. ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಅಂದರೆ ಕಂಡುಹಿಡಿಯುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಅದು ಈ ಕಥೆಯ ಮೂಲ ಆಶಯ. ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ. ಸೊ ಇಷ್ಟು ಹೇಳ್ಬೋದ್ಲೆ. ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೇದಾಗಲಿ. ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪ್ ಇದ್ದಾರೆ. ನಾನು ಒಬ್ಬನು ಬಿಟ್ಟು ಐ ಆಮ್ ಲಿಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಸ್ವಲ್ಪ ವೈಟ್ ಗಂಟೆ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರ್ವೈಸ್ ಐ ಆಮ್ ಶ್ಯೂರ್ ಇದರಲ್ಲಿ ಯಾರೋ ಒಬ್ರು ಬ್ಲ್ಯಾಕ್ ಶೀಪ್ ಇದ್ದಾರೆ. ಡೈರೆಕ್ಟ್ರು ಇರ್ಬೋದು, ನಮಗೆ ಗೊತ್ತಿಲ್ಲ ಅಲ್ವಾ. ವಂಡರ್ಫುಲ್ ವರ್ಕ್ ಬೈ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಕಂಗ್ರ್ಯಾಚುಲೇಷನ್ ಹಿಮ್. DOP has done a great job, and Ashwini ma'am really supported very very nice concept. And of course ಡೈರೆಕ್ಟರ್ ಜೀವನ್ 2 ಮಾತು ಹೇಳಬೇಕು. ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಗ್ತಾನೆ ಕೆಲಸ ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಬ್ಲ್ಯಾಕ್ ಡ್ರೆಸ್ ಹಾಕಬೇಕು ಅನ್ನೋದನ್ನು ನಗ್ತಾನೆ ಹೇಳಿದ್ರು ನಮಗೆ. ಸೊ ಭಾಳ ಅವ್ರ ಮಾತು ಕೇಳ್ಕೊಂಡು ಶಿಸ್ತುಬದ್ಧನಾಗಿ ಬ್ಲ್ಯಾಕ್ ಹಾಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಗುಡ್ ಲಕ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಕೃಷ್ಣ ಸರ್, ತಾವು ಸಿನಿಮಾದ ಬಗ್ಗೆ ಒಂದು ಮಾತಾಡ್ಬೇಕು. ಥ್ಯಾಂಕ್ ಯು ಶ್ರೀಧರ್ ಸರ್. ಶ್ರೀಧರ್ ಅವರು ತುಂಬ ಚೆನ್ನಾಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಬರ್ತಾ ಇದ್ರು. ಈ ಗೇವ್ ಎ ಲಾಟ್ ಆಫ್ ಇನ್ಪುಟ್ಸ್. ಸಿನಿಮಾದಲ್ಲಿ ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ನನ್ನ ಪಾತ್ರನೂ ಇಟ್ ಇಸ್ ಒಂದು ಥರ ಡ್ಯುಯಾಲಿಟಿ ಇರೋಂಥ ಒಂದು ಪಾತ್ರ ಸಿನಿಮಾದಲ್ಲಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ. ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕಾರ್. ಪರಿಚಯ ಆಗಿದ್ದರಿಂದ ಇವತ್ತು ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಜೀವನ್, ಯು ಮೈಟ್ ಗೆಟ್ ಎ ಫ್ಯೂ ಗರ್ಲ್ ಫ್ರೆಂಡ್ಸ್ ಆಫ್ಟರ್ ಮೈ ಸ್ಟೇಟ್ಮೆಂಟ್ಸ್. ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ. ಪ್ರತಿ ದಿನದ ಶೂಟಿಂಗ್ಗೆ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ಹಿ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಹಿಸ್ ಮೈಂಡ್. ಏನು ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ. ಸೆಟ್ಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ. ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್. ಕಥೆ ಹೇಗಾಗಿದೆ, ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ, ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ. ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದಾನೆ ಅವನು. ಹಿ ಹ್ಯಾಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ಹಿಸ್ ಫಿಲ್ಮ್. ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ. ಶೂಟಿಂಗ್ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್, ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್. This is what we look forward in many times in the films where we act. A prepared director will always help an actor perform better. ಆ ಕ್ಲಾರಿಟಿ ಇದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೀವಿ. ನಮ್ಮ ಯೋಗ್ಯತೆಗೆ ತಕ್ಕಂಗೂ ಅಥವಾ ಅದಕ್ಕಿಂತ ಮೀರೇನೆ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ. ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್. ಥ್ಯಾಂಕ್ ಯು ಜೀವನ್. ಅಂಡ್ ಐ ವಿಶ್ ಯು ಮೋರ್ ಫೀಚರ್ ಫಿಲ್ಮ್ಸ್ ಇನ್ ಕನ್ನಡ ಆ್ಯಂಡ್ ಬೇರೆ ಭಾಷೆಗಳಲ್ಲೂ ಆದರೆ ಮಾಡಲಿ. ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ. ಅವನನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತೆಲ್ಲರಿಗೂ ಶುಭಾಶಯಗಳು. ಮಾಧ್ಯಮದವರು ಇದ್ದೀರಾ ಇವೆಲ್ಲರೂ. ಪಾತ್ರ ಒಂದು ಡ್ಯುಯಾಲಿಟಿ ಇರುವಂತ ಪಾತ್ರ ಅಂತ ನಾನು ಶುರುನಲ್ಲೇ ಹೇಳ್ಬಿಟ್ಟೆ ಮೋಕ್ಷೇಂದ್ರ ಅವರೇ. ನಾನು ತಪ್ಪಿಸ್ಕೊಂಡೆ. ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ. ಇದೀನಿ, ಖಂಡಿತ ಇದ್ದೀನಿ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಈ ಫಿಲ್ಮ್ ಅಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದ್ದು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್. ದೀಸ್ ಆರ್ ದಿ 2 ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ವರ್ಡ್ ಟು ಸಿ ಇನ್ ದಿಸ್ ಫಿಲ್ಮ್. ಮೋಕ್ಷೇಂದ್ರ ಬರ್ಕಂತ ಇದ್ದೀನಿ ನಾನು. ನೀವು ಗಾಬರಿ ಹುಟ್ಟಿಸ್ತೀರಿ, ನಮ್ಗೆ ಗಾಬರಿ ಹುಟ್ಟಿಸ್ತೀರಾ, ಹೊಸಬ್ರಿಗೆ ಹಿಂಗಾಗಬೇಡ ಮೋಕ್ಷೇಂದ್ರ ನಿಮ್ಮ ಎದುರುಗಡೆ ಕೂತ್ಕೊಂಡು. ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಇವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್. ತುಂಬಾ ಚೆನ್ನಾಗಿದೆ ಅಂತ ನನಗೂ ನಂಬಿಕೆ ಇದೆ. ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ. ಧನ್ಯವಾದಗಳು.